ಒಂದು ಸುಂದರ ಜೋಡಿ, ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು. ಮನೆಯವರ ವಿರೋಧ ಕಟ್ಕೊಂಡು ಮದ್ವೆನೂ ಆಗ್ತಾರೆ. ಇಬ್ಬರೂ ಸೇರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ. ಅವರ ವಿಡಿಯೋಗಳಿಗೆ ಲಕ್ಷಾಂತರ ವ್ಯೂಸ್ ಸಿಗ್ತಿತ್ತು. ಆದರೆ ಆ ಕರಾಳ ರಾತ್ರಿ ತನ್ನದೇ ಕೋಣೆಯಲ್ಲಿ ಹೆಣವಾಗಿದ್ಲು. ಆಕೆ ಸತ್ತಾಗ 4 ತಿಂಗಳ ಗರ್ಭಿಣಿ. ಹಾಗಾದ್ರೆ ತಾಯಿ ಮಗುವನ್ನ ಬರ್ಬರವಾಗಿ ಕೊಂದವರು ಯಾರು? ಆ ರಾತ್ರಿ ರೂಮಲ್ಲಿ ಆಗಿದ್ದಾದ್ರೂ ಏನು? ಕೊಲೆಯ ಹಿಂದೆ ಇದ್ದಿದ್ದು ಮತ್ತದೇ ಹೆಣ್ಣಿನ ಛಾಯೆ. ಹಾಗಾದ್ರೆ ಯಾರದು? ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದು ಹೇಗೆ? ಇನ್ವೆಸ್ಟಿಗೇಷನ್ ಹೇಗಿತ್ತು? ಈ ಕೇಸ್ನ ರೋಮಾಂಚನಕಾರಿ ಸತ್ಯಗಳನ್ನು ಇವತ್ತು ನಾವು ಅನ್ಮಾಸ್ಕ್ ಮಾಡ್ತೀವಿ ನಮ್ಮ ಇವತ್ತಿನ ಕ್ರೈಮ್ ವಿಡಿಯೋದಲ್ಲಿ. ನಾನು ಸಮೀನಾ. ಅಂದಹಾಗೆ ಇದು ಇಡೀ ರಾಜ್ಯವನ್ನೇ ನಡುಗಿಸಿದ ವೈಶು ಅಮ್ಮ ಮರ್ಡರ್ ಕೇಸ್. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ತೆಲಂಗಾಣದಿಂದ. ಇಲ್ಲಿನ ಜಗತ್ಯಾಲ ಜಿಲ್ಲೆಯಲ್ಲಿ ಮಾಧಾಪುರ ಎಂಬ ಊರಿದೆ. ಇಲ್ಲಿ ಚಿತ್ತಾರಿ ವೈಷ್ಣವಿ ಅನ್ನೋ ಒಬ್ಬ ಹುಡುಗಿ ಇದ್ಲು. ಆಕೆಗೆ 20 ವರ್ಷ ವಯಸ್ಸು. ನೋಡೋಕೆ ಸಖತ್ ಕ್ಯೂಟ್ ಹುಡುಗಿ. ಯಾರೇ ನೋಡಿದ್ರೂ ಈಕೆಯ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗುವಂತಿದ್ಲು. ಇವಳ ಅಪ್ಪ ದುರ್ಗಾ ಪ್ರಸಾದ್ ಮತ್ತು ಅಮ್ಮ ಲಲಿತಾ. ಈ ಚಿತ್ತಾರಿ ವೈಷ್ಣವಿ ಸ್ಟೋರಿ ನಿಜಕ್ಕೂ ಒಂಥರ ಫಿಲ್ಮಿ ಕಹಾನಿ ಥರ ಇದೆ. ಇತ್ತೀಚೆಗೆ ಡಿಜಿಟಲ್ ಹಾವಳಿ ಹೆಚ್ಚಾದ ಮೇಲೆ ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. ಸಾಕಷ್ಟು ಜನ ತಮ್ಮದೇ ಯೂಟ್ಯೂಬ್ ಮಾಡಿಕೊಂಡು ಫೇಮಸ್ ಆಗಿದ್ದಾರೆ. ಅದರಂತೆ ವೈಷ್ಣವಿ ಕೂಡ ತನ್ನ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಾರೆ. ಅದರ ಹೆಸರು ವೈಶು ಅಮ್ಮ. ಕೆಲವೇ ವರ್ಷಗಳಲ್ಲಿ ವೈಶು ಅಮ್ಮ ಚಾನೆಲ್ ಸಖತ್ ಫೇಮಸ್ ಆಗಿತ್ತು. ತುಂಬ ಕಡಿಮೆ ಟೈಮಲ್ಲಿ ಇವಳಿಗೆ ಲಕ್ಷಾಂತರ ಫಾಲೋವರ್ಸ್ ಆಗ್ತಾರೆ. ಇವಳ ವಿಡಿಯೋಸ್ ಲಕ್ಷಾಂತರ ವ್ಯೂಸ್ ಗಳಿಸಿದ್ವು. ವೈಷ್ಣವಿ ಲೈಫ್ ತುಂಬ ಸಿಂಪಲ್ ಮತ್ತು ನಾರ್ಮಲ್ ಇತ್ತು. ಆದರೆ ಇವಳ ಕನಸುಗಳು ಮಾತ್ರ ಬೆಟ್ಟದಷ್ಟು ಇದ್ವು. ಜೀವನದಲ್ಲಿ ಏನೇನೋ ಸಾಧಿಸಬೇಕು ಅನ್ನೋ ಹಂಬಲದಲ್ಲಿದ್ಲು. ಆದರೆ ಅದ್ಯಾರ ಕಾಕದೃಷ್ಟಿ ಬಿತ್ತೋ ಏನೋ, ಚಿಕ್ಕ ವಯಸ್ಸಲ್ಲೇ ತನ್ನದೇ ಮನೆಯ ಕೋಣೆಯಲ್ಲಿ ಹೆಣವಾಗಿದ್ಲು. ಆವತ್ತು 17 ಮಾರ್ಚ್ 2026 ಬೆಳಗ್ಗೆ 6 ಗಂಟೆ ಸುಮಾರು ವೈಷ್ಣವಿ ರೂಮ್ನಿಂದ ಒಬ್ಬ ವ್ಯಕ್ತಿ ಗಾಬರಿಯಿಂದ ಹೊರಗಡೆ ಬಂದಿದ್ದ. ಅವನ ಮುಖದಲ್ಲಿ ಆತಂಕ ಇತ್ತು. ಹೊರಗೆ ಬಂದವನೇ ಮನೆ ಮುಂದೆ ನಿಲ್ಲಿಸಿದ್ದ ತನ್ನ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಫಾಸ್ಟಾಗಿ ಹೋಗ್ಬಿಡ್ತಾನೆ. ಹಾಗಾದರೆ ಆ ವ್ಯಕ್ತಿ ಯಾರು? ಅವನ್ಯಾಕೆ ವೈಷ್ಣವಿ ರೂಮಿಂದ ಹೆದರ್ಕೊಂಡು ಹೊರ ಬಂದ? ಇನ್ಫ್ಯಾಕ್ಟ್ ಆ ವ್ಯಕ್ತಿಯನ್ನ ವೈಷ್ಣವಿ ಅಪ್ಪ ಅಮ್ಮ ನೋಡಿದ್ರು. ಇವನಿಗೇನಾಯಿತು? ಇಷ್ಟು ಬೆಳಗ್ಗೆ ಇವನ್ಯಾಕೆ ಹೀಗೆ ಬೇಗ ಹೋಗ್ತಾ ಇದ್ದಾನೆ ಅಂತ ಯೋಚಿಸ್ತಾರೆ. ತಕ್ಷಣ ಮಗಳ ರೂಮ್ಗೆ ಹೋಗ್ತಾರೆ. ರೂಮ್ ಒಳಗೆ ಹೋದ ಕೂಡಲೇ ಜೋರಾಗಿ ಕಿರ್ಚಿಬಿಡ್ತಾರೆ. ಯಾಕಂದರೆ ಅಲ್ಲಿ ಒಂದು ದೇಹ ಅನಾಮತ್ತಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಅದು ಅವರ ಮುದ್ದಿನ ಮಗಳು ವೈಷ್ಣವಿ. ಅವಳ ಬೆಡ್ ಮೇಲೆ ರಕ್ತಸಿಕ್ತವಾಗಿ ವೈಷ್ಣವಿ ಮಲಗಿದ್ಲು. ಅವಳನ್ನು ಯಾರೋ ಚಾಕುವಿಂದ ಮನಸ್ಸೋ ಇಚ್ಛೆ ಇರಿದಿದ್ರು. ಮುಖ, ಕುತ್ತಿಗೆ, ಹೊಟ್ಟೆ ಭಾಗದಲ್ಲಿ ರಕ್ತ ಸೋರ್ತಿತ್ತು. ಕೂಡಲೇ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಷ್ಟೊತ್ತಿಗೆ ತುಂಬ ಲೇಟ್ ಆಗೋಗಿತ್ತು. ಅವಳನ್ನು ತಪಾಸಣೆ ಮಾಡಿದ ಡಾಕ್ಟರ್ಸ್ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅಪ್ಪ ಅಮ್ಮನಿಗೆ ಕಾಲ ಕೆಳಗಿನ ಭೂಮಿ ಬಾಯ್ಬಿಟ್ಟಿತ್ತು. ಮುದ್ದಾಗಿ ಸಾಕಿದ್ದ ತನ್ನ ಮಗಳ ಮೃತದೇಹದ ಎದುರು ನಿಂತು ಅಮ್ಮ ಎದೆ ಬಡ್ಕೊಂಡು ಅಳ್ತಾ ಇದ್ರು. ಅಪ್ಪನಿಗೆ ದಿಕ್ಕೆ ತೋಚದಂತಾಗಿತ್ತು. ಮೂಲೆಯಲ್ಲಿ ಗರಬಡಿದವರಂತೆ ನಿಂತುಬಿಟ್ಟಿದ್ರು. ಆ ನತದೃಷ್ಟ ತಂದೆ ತಾಯಿಯನ್ನ ಸಮಾಧಾನ ಮಾಡೋ ಶಕ್ತಿ ಅಲ್ಲಿ ಯಾರಿಗೂ ಇರಲಿಲ್ಲ. PM ಮುಗಿದ ಮೇಲೆ ವೈಷ್ಣವಿ ದೇಹವನ್ನು ಮನೆಯವರಿಗೆ ಹಸ್ತಾಂತರಿಸ್ತಾರೆ. ಭಾರದ ಮನಸ್ಸಿನಿಂದ ತಮ್ಮ ಸಂಪ್ರದಾಯದಂತೆ ಮಗಳ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಈಗಿದ್ದ ಪ್ರಶ್ನೆ ಅಂದರೆ, ಫೇಮಸ್ ಯೂಟ್ಯೂಬರ್ ವೈಷ್ಣು ಅಮ್ಮನನ್ನು ಇಷ್ಟೊಂದು ಬರ್ಬರವಾಗಿ ಕೊಂದಿದ್ದು ಯಾರು? ಅವತ್ತು ಅವಳ ಕೋಣೆಯಿಂದ ಹೊರಬಂದ ಆ ವ್ಯಕ್ತಿ ಯಾರು? ವೈಷ್ಣವಿ ಕೊಂದವನು ಅವನೇನಾ? ಅವನಿಗೂ ವೈಷ್ಣವಿಗೂ ಏನು ಸಂಬಂಧ? ಇಲ್ಲಿಂದ ಒಂದು ಲವ್ ಸ್ಟೋರಿ ಮತ್ತು ದುರಾಸೆಯ ಕಥೆ ತೆರೆದುಕೊಳ್ಳುತ್ತೆ. ಅದರ ಬಗ್ಗೆ ತಿಳಿಬೇಕು ಅಂದರೆ ಕೆಲವು ತಿಂಗಳ ಹಿಂದೆ ಹೋಗಬೇಕು. ಅಂದಹಾಗೆ ವೈಷ್ಣವಿ ತಂದೆ ದುರ್ಗಾ ಪ್ರಸಾದ್ ಒಬ್ಬ ಸಾಮಾನ್ಯ ರೈತರಾಗಿದ್ದರು. ಊರಲ್ಲಿ ಬೇಸಾಯ ಮಾಡ್ಕೊಂಡಿದ್ರು. ಕಷ್ಟಪಟ್ಟು ಮಗಳನ್ನು ಓದಿಸ್ತಾ ಇದ್ರು. ವೈಶು ಕಾಲೇಜ್ಗೆ ರಜೆ ಇದ್ದಾಗ ಮನೆಯಲ್ಲಿ ತಾಯಿಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇದ್ಲು. ಜೊತೆಗೆ ತನ್ನ ಯೂಟ್ಯೂಬ್ನಲ್ಲಿ ವ್ಲಾಗ್ಸ್ ಮಾಡ್ತಾ ಇದ್ಲು. ವೈಷ್ಣವಿ ಓದೋದ್ರಲ್ಲಿ ತುಂಬ ಚೆನ್ನಾಗಿದ್ಲು. ಕೊರುಟ್ಲಾದ ಸರ್ಕಾರಿ ಕಾಲೇಜಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್ ಕೋರ್ಸ್ ಮಾಡ್ತಾ ಇದ್ಲು. ಹೀಗಾಗಿ ಲ್ಯಾಬ್ ಪ್ರಾಕ್ಟಿಕಲ್ಸ್ ಮತ್ತು ಎಕ್ಸಾಮ್ ಇದ್ದಾಗ ಕೊರುಟ್ಲಾದ ಸರ್ಕಾರಿ ಆಸ್ಪತ್ರೆಗೆ ಬಂದು ಹೋಗೋದು ಮಾಡ್ತಾ ಇದ್ಲು. ಹೀಗಿರುವಾಗ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇದ್ದ. ಅವನ ಹೆಸರು ಹರಿಬಾಬು. ಅವನಿಗೆ 24 ವರ್ಷ. ಆಸ್ಪತ್ರೆಗೆ ಪ್ರತಿದಿನ ಬರ್ತಿದ್ದ ವೈಶುಳನ್ನ ಇವನು ನೋಡ್ತಾ ಇದ್ದ. ವೈಷ್ಣವಿ ನೋಡೋಕೆ ತುಂಬ ಮುದ್ದಾಗಿದ್ಲು. ಹರಿಬಾಬುಗೆ ವೈಶು ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗಿತ್ತು. ಅವಳ ಡಿಂಪಲ್ಸ್ಗೆ ಹರಿ ಫಿದಾ ಆಗಿದ್ದ. ಪ್ರತಿದಿನ ಅವಳು ಬರೋದು ಹೋಗೋದನ್ನು ಫಾಲೋ ಮಾಡ್ತಾ ಇದ್ದ. ಒಂದಿನ ಧೈರ್ಯ ಮಾಡಿ ಹೋಗಿ ವೈಷ್ಣವಿ ಜೊತೆ ಮಾತಾಡ್ತಾನೆ. ವೈಷ್ಣವಿ ಕೂಡ ಕಾಮನ್ ಆಗಿ ಮಾತಾಡ್ತಾಳೆ. ಇಬ್ಬರಲ್ಲೂ ಹಾಯ್ ಬಾಯ್ ಶುರುವಾಗುತ್ತೆ. ಬಹುಬೇಗ ಇಬ್ಬರಲ್ಲಿ ಸ್ನೇಹ ಬೆಳೆದಿತ್ತು. ಇಬ್ಬರೂ ಒಟ್ಟಿಗೆ ಕಾಲ ಕಳೆಯೋಕೆ ಶುರು ಮಾಡ್ತಾರೆ. ಹೀಗಿರುವಾಗ ಒಂದಿನ ಹರಿಬಾಬು ತನ್ನ ಮನದಾಳವನ್ನ ವೈಷ್ಣವಿ ಮುಂದೆ ತೆರೆದಿಡ್ತಾನೆ.
ವೈಶು, ನೀನಂದರೆ ನನಗೆ ತುಂಬ ಇಷ್ಟ. ನಿನ್ನ ಮೊದಲ ಸಲ ನೋಡಿದಾಗಲೇ ನಾನು ನಿನಗೆ ಮನಸ್ಸೊತ್ತಿದ್ದೆ. ಐ ಲವ್ ಯು ವೈಶು ಅಂತ ಹೇಳ್ತಾನೆ. ಬಟ್ ಈ ಸಡನ್ ಪ್ರಪೋಸಲ್ನಿಂದ ವೈಷ್ಣವಿ ವಿಚಲಿತಳಾಗಿದ್ಲು. ನಿನ್ನ ನಾನು ಒಳ್ಳೆ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ. ನೀನು ನಿನ್ನ ಮನಸ್ಸಲ್ಲಿ ಇಂಥ ಭಾವನೆ ಇಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ನಿನ್ನನ್ನು ಆ ಭಾವನೆಯಲ್ಲಿ ನೋಡಿಲ್ಲ. ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಅಂದ್ಬಿಡ್ತಾಳೆ. ಅವಳ ಮಾತುಗಳನ್ನು ಕೇಳಿದ ಹರಿ ಬೇಸರಗೊಳ್ತಾನೆ. ವೈಷ್ಣವಿ ವಿಚಾರದಲ್ಲಿ ಹರಿಬಾಬು ಸೀರಿಯಸ್ ಆಗಿದ್ದ. ಯಾವಾಗ ವೈಶು ಅವನ ಪ್ರಪೋಸಲ್ ರಿಜೆಕ್ಟ್ ಮಾಡ್ತಾಳೋ ಹರಿಬಾಬು ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಪ್ಲೀಸ್ ಹಾಗೆ ಅನ್ಬೇಡ ವೈಶು, ನಾನು ನಿನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ, ತುಂಬ ಹಚ್ಕೊಂಡಿದ್ದೀನಿ. ನೀನು ಸಿಗದೇ ಇದ್ದರೆ ನಾನು ಸತ್ತೇ ಹೋಗ್ತೀನಿ. ಪ್ಲೀಸ್ ನನ್ನ ಪ್ರೀತಿ ತಿರಸ್ಕರಿಸಬೇಡ ಅಂತ ಗೋಗರಿತಾನೆ. ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಹೊರಟು ಹೋಗ್ತಾಳೆ. ಮನೆಗೆ ಬಂದ ವೈಷ್ಣವಿ ತಲೆಯಲ್ಲಿ ಹರಿಬಾಬು ಪ್ರಪೋಸಲ್ ಗಿರಕಿ ಹೊಡಿತಾ ಇತ್ತು. ಅವಳಿಗೆ ತನ್ನ ಎಜುಕೇಷನ್ ಮುಗಿಸ್ಬೇಕಿತ್ತು. ಅಟ್ ದ ಸೇಮ್ ಟೈಮ್ ಹರಿ ಜೊತೆಗೆ ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಕೊಳ್ಳೋಕ್ಕೂ ಮನಸ್ಸಿರಲಿಲ್ಲ. ಏನು ಮಾಡೋದು ಅಂತ ತುಂಬ ಯೋಚಿಸ್ತಾಳೆ. ವೈಷ್ಣವಿ ಕೂಡ ಚಿಕ್ಕ ಹುಡುಗಿ, ಆ ಏಜಲ್ಲಿ ಕತ್ತೆ ಕೂಡ ಸುಂದರವಾಗಿ ಕಾಣುತ್ತೆ ಅಂತಾರೆ. ಹಾಗಾಗಿ ವೈಷ್ಣವಿ ಹೃದಯ ಕೂಡ ಕರಗಿತ್ತು. ಹರಿಬಾಬು ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದಾನಲ್ಲ, ನಾನು ನೋ ಅಂದರೆ ಸರಿ ಇರಲ್ಲ ಅಂತ ಯೋಚಿಸ್ತಾಳೆ. ಹೇಗೂ ಅವನು ನನ್ನ ಸ್ನೇಹಿತ, ತುಂಬ ದಿನಗಳಿಂದ ಪರಿಚಯ ಇರೋನು, ಒಳ್ಳೆ ಹುಡುಗ ಅಂತ ಯೋಚಿಸಿ ವೈಶು ಅವನ ಪ್ರೇಮ ನಿವೇದನೆಯನ್ನು ಎಕ್ಸೆಪ್ಟ್ ಮಾಡ್ತಾಳೆ. ಇಲ್ಲಿಂದ ಇಬ್ಬರು ಸ್ನೇಹಿತರಾಗಿದ್ದವರು ಪ್ರಣಯ ಪಕ್ಷಿಗಳಾಗ್ತಾರೆ. ಪಾರ್ಕ್, ಸಿನಿಮಾ ಅಂತ ಸುತ್ತಾಡೋಕೆ ಶುರು ಮಾಡ್ತಾರೆ. ಹೀಗೆ ಇಬ್ಬರು ಸುಮಾರು 2 ವರ್ಷ ಕಳೀತಾರೆ. ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಕ್ಲೋಸ್ ಆಗ್ಬಿಡ್ತಾರೆ. ಇಬ್ಬರು ಮದುವೆಯಾಗೋಕೆ ಡಿಸೈಡ್ ಮಾಡ್ತಾರೆ. ಮನೆಯಲ್ಲಿ ತಮ್ಮ ಲವ್ ಬಗ್ಗೆ ಹೇಳ್ತಾರೆ. ಟಿಪಿಕಲ್ ಇಂಡಿಯನ್ ಆರ್ಥೋಡಾಕ್ಸ್ ಫ್ಯಾಮಿಲಿ ಥರ ಮನೆಯವರು ಇವರ ಪ್ರೀತಿಯನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಹರಿಬಾಬು ಕುಟುಂಬ ತುಂಬಾನೇ ಸಂಪ್ರದಾಯಸ್ಥ ಕುಟುಂಬವಾಗಿತ್ತು. ಹರಿಬಾಬು ಮನೆಯಲ್ಲಿ ಅಮ್ಮ ಲಕ್ಷ್ಮಿ, ಅವನ ಸಹೋದರ ಅಶೋಕ್ ಹಾಗೂ ಆನಂದ್ ಇರ್ತಾ ಇದ್ರು. ತಾನು ಪ್ರೀತಿಯಲ್ಲಿದ್ದೀನಿ ಅನ್ನೋ ವಿಷಯ ಮನೆಯವರಿಗೆ ಹೇಳ್ತಾನೆ. ಸರಿ ಅಂತ ಹುಡುಗಿ ಬಗ್ಗೆ ವಿಚಾರಿಸ್ತಾರೆ. ಹುಡುಗಿ ಏನು ಮಾಡ್ತಾಳೆ, ಅವಳ ಜಾತಿ ಯಾವುದು, ಅಪ್ಪ ಏನು ಮಾಡ್ತಾರೆ ಅಂತೆಲ್ಲ ವಿಚಾರಿಸ್ತಾರೆ. ಅದಕ್ಕೆ ಹರಿಬಾಬು, ಅವೆಲ್ಲ ನನಗೆ ಗೊತ್ತಿಲ್ಲ, ನನಗೆ ವೈಷ್ಣವಿ ಅಂದರೆ ಇಷ್ಟ, ಅವಳಿಗೂ ನಾನಂದರೆ ಇಷ್ಟ, ನಾನು ಅವಳನ್ನೇ ಮದುವೆ ಆಗೋದು ಅಂದ್ಬಿಡ್ತಾನೆ. ಇಷ್ಟ ಇಲ್ಲದಿದ್ರೂ ಮಗ ಏನೋ ಇಷ್ಟಪಟ್ಟಿದ್ದಾನಲ್ಲ, ಒಂದ್ಸಲ ಹುಡುಗಿ ಮನೆಗೆ ಹೋಗಿ ಮಾತಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಹರಿಬಾಬುಗೆ ಈಗ ಸಖತ್ ಖುಷಿಯಾಗಿತ್ತು. ತಕ್ಷಣ ವೈಶುಗೆ ಕಾಲ್ ಮಾಡಿ, ನಮ್ಮ ಮನೆಯವರು ಹುಡುಗಿ ನೋಡೋಕೆ ನಿಮ್ಮ ಮನೆಗೆ ಬರ್ತಾರೆ, ನೀನು ಮನೆಯಲ್ಲಿ ತಿಳಿಸು ಅಂತ ಹೇಳ್ತಾನೆ. ವೈಷ್ಣವಿ ಕೂಡ ಸರಿ ಅಂತಾಳೆ. ಆ ರಾತ್ರಿ ಹರಿ ವೈಶು ಕನವರಿಕೆಯಲ್ಲೇ ಕಳೆದಿದ್ದ. ಇತ್ತ ವೈಶು ಕೂಡ ಹರಿ ಬಗ್ಗೆ ಮತ್ತು ಅವರ ಮನೆಯವರು ನಮ್ಮ ಮನೆಗೆ ಬರ್ತಾರಂತೆ ಅಂತ ಮನೆಯಲ್ಲಿ ಹೇಳ್ತಾಳೆ. ಲವ್ ಅಂತ ಕೇಳಿದಾಗ ಮೊದಲಿಗೆ ವೈಶು ಅಪ್ಪ ಸಿಡಿಮಿಡಿ ಆಗ್ತಾರೆ. ಬಟ್ ಮುದ್ದಿನ ಮಗಳು, ಅವಳಿಗೂ ಮದುವೆ ವಯಸ್ಸಾಗಿದೆ, ಸರಿ ಒಮ್ಮೆ ಹುಡುಗನನ್ನ ಅವನ ಮನೆಯವರನ್ನ ಭೇಟಿ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡು ಓಕೆ ಅಂತಾರೆ. ಎರಡೂ ಫ್ಯಾಮಿಲಿಯವರು ಮೀಟ್ ಮಾಡೋಕೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಹರಿಬಾಬು ತನ್ನ ಫ್ಯಾಮಿಲಿಯನ್ನ ಕರ್ಕೊಂಡು ವೈಶು ಮನೆಗೆ ಹೋಗ್ತಾನೆ. ಎರಡೂ ಕುಟುಂಬದವರು ಕೂತು ಮಾತಾಡ್ತಾರೆ. ವೈಷ್ಣವಿ ತಂದೆ ದುರ್ಗಾ ಪ್ರಸಾದ್, ನೋಡಿ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಾನೇನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ದೀನಿ, ಆದರೆ ಮಗಳಿಗೆ ಏನೂ ತೊಂದರೆ ಆಗದಂತೆ ಸಾಕಿದ್ದೀವಿ. ಹುಡುಗಿ ಚೆನ್ನಾಗಿ ಓದಿದ್ದಾಳೆ, ವರದಕ್ಷಿಣೆ ಅಂತ ಹೆಚ್ಚೇನು ಕೊಡೋಕ್ಕಾಗಲ್ಲ, ಆದರೂ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಮದುವೆ ಮಾಡಿಕೊಡ್ತೀವಿ ಅಂತಾರೆ. ಅವರ ಮಾತು ಕೇಳಿದ ಹರಿಬಾಬು ಅಮ್ಮ ಲಕ್ಷ್ಮಿ ಹೆಚ್ಚೇನು ಮಾತಾಡಲ್ಲ. ಸರಿ ನಾವು ಯೋಚಿಸಿ ಹೇಳ್ತೀವಿ ಅಂತ ಮನೆಯಿಂದ ಹೊರಟು ಹೋಗ್ತಾರೆ. ಮನೆಗೆ ಬಂದವರೇ ಲಕ್ಷ್ಮಿ ಮಗನನ್ನ ಸರಿಯಾಗಿ ಕ್ಲಾಸ್ ತಗೊಳ್ತಾರೆ. ನೋಡು ಮಗ, ಆ ಹುಡುಗಿ ಮನೆಯವರು ತುಂಬ ಬಡವರು, ನಿನಗೆ ವರದಕ್ಷಿಣೆ ಅಂತ ಬಿಡಿಗಾಸು ಸಿಗಲ್ಲ, ಚಿನ್ನ, ಒಡವೆ, ಕಾರ್, ಬೈಕ್, ದುಡ್ಡು ಏನೂ ಕೊಡಲ್ಲ. ಹೋಗಿ ಹೋಗಿ ಅಂಥ ಹುಡುಗಿಯನ್ನ ಇಷ್ಟಪಟ್ಟಿದೆಯಲ್ಲ, ಅವಳನ್ನು ಮರ್ತ್ಬಿಡು, ನಿನಗೆ ಒಳ್ಳೆ ಹುಡುಗಿಯನ್ನ ನೋಡಿ ನಾವು ಮದುವೆ ಮಾಡ್ತೀವಿ. ಮನೆಗೆ ಈ ದರಿದ್ರ ಲಕ್ಷ್ಮಿಯನ್ನ ತರೋದಕ್ಕಿಂತ ಐಶ್ವರ್ಯ ಲಕ್ಷ್ಮಿಯನ್ನ ತರೋಣ ಅಂತ ಬುದ್ಧಿ ಹೇಳ್ತಾರೆ. ಆದ್ರೆ ಪ್ರೀತಿಯಲ್ಲಿ ಬಿದ್ದಿದ್ದ ಹರಿಗೆ ಇವೆಲ್ಲ ಯಾವುದೂ ಬೇಕಿರಲಿಲ್ಲ. ಅವನಿಗೆ ಬೇಕಿದ್ದದ್ದು ವೈಷ್ಣವಿ ಮಾತ್ರ. ಹರಿಬಾಬು ಮನೆಯಲ್ಲಿ ಎಲ್ಲ ಡಿಸಿಷನ್ ಅಮ್ಮನೇ ತಗೊಳ್ತಾ ಇದ್ರು. ಅಮ್ಮ ಒಂದ್ಸಲ ಬೇಡ ಅಂತ ಹೇಳಿದ್ರೆ ಮುಗೀತು, ಯಾರೂ ಏನು ಹೇಳೋ ಹಾಗಿರಲಿಲ್ಲ. ಮಕ್ಕಳು ಯಾರೂ ಅಮ್ಮನ ಮಾತು ಮೀರ್ತಾ ಇರಲಿಲ್ಲ. ಇದುವರೆಗೆ ಹರಿಬಾಬು ಕೂಡ ಹಾಗೆ ಇದ್ದ. ಆದರೆ ವೈಷ್ಣವಿ ವಿಚಾರದಲ್ಲಿ ಮಾತ್ರ ಹರಿ ಅಮ್ಮನ ಮಾತು ಕೇಳೋಕೆ ಸಿದ್ಧನಿರಲಿಲ್ಲ. ಮೊದಲ ಬಾರಿಗೆ ಅಮ್ಮನ ವಿರುದ್ಧ ಮಾತಾಡಿದ್ದ. ಅಮ್ಮ, ನಿಮಗೆ ಇಷ್ಟ ಇದೆಯೋ ಇಲ್ವೋ, ನನಗೆ ಮಾತ್ರ ವೈಷ್ಣವಿ ಅಂದರೆ ಪ್ರಾಣ, ನನ್ನ ಬದುಕು ನನ್ನಿಷ್ಟ, ನಾನು ಮದುವೆ ಆದರೆ ಅವಳನ್ನೇ ಮದುವೆ ಆಗೋದು ಅಂದ್ಬಿಡ್ತಾನೆ. ಅಮ್ಮನ ಜೊತೆಗೆ ವಾಗ್ವಾದ ಕೇಳಿತಾನೆ. ಎಷ್ಟೇ ಹೇಳಿದ್ರೂ ಹರಿ ಕೇಳಲ್ಲ. ಅಮ್ಮ ಕೂಡ ತಮ್ಮ ಹಠ ಬಿಡಲ್ಲ. ಇದೆಲ್ಲದರಿಂದ ಬೇಸತ್ತ ಹರಿ ವಿಷ ಕುಡಿದ್ಬಿಡ್ತಾನೆ. ಕೂಡಲೇ ಅವನನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಅದೃಷ್ಟ ಚೆನ್ನಾಗಿತ್ತೋ ಇಲ್ಲ ಬದುಕಬೇಕು ಅಂತಾನೆ ಕಡಿಮೆ ಸಾಂದ್ರತೆಯ ವಿಷ ಕುಡ್ದಿದ್ನೋ ಚಿಕಿತ್ಸೆ ತಗೊಂಡು ಬದುಕ್ಬಿಡ್ತಾನೆ. ಬಟ್ ಈಗಲೂ ಅಮ್ಮನ ತೀರ್ಮಾನ ಅಚಲವಾಗಿತ್ತು. ವೈಶು ಜೊತೆ ಮದುವೆಗೆ ಅಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ಇತ್ತ ವೈಶು ಮನೆಯಲ್ಲಿ ವಿಷ ಗೊತ್ತಾಗಿತ್ತು. ವೈಶು ಮನೆಯವರಿಗೆ ಹರಿ ಇಷ್ಟ ಆಗಿದ್ದ.
ಮಗಳನ್ನ ಇಷ್ಟೊಂದು ಪ್ರೀತಿಸ್ತಾ ಇದ್ದಾನೆ, ಅವನ ಜೊತೆಗೆ ಮದುವೆ ಆದ್ರೆ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಡಿಸೈಡ್ ಮಾಡಿದ್ರು. ಅವನ ಜೊತೆಗೆ ಮದುವೆ ಆದ್ರೆ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಯೋಚಿಸ್ತಾರೆ. ಬಟ್ ಹರಿ ಅಮ್ಮನನ್ನ ಒಪ್ಪಿಸೋರು ಯಾರು? ಅಮ್ಮನ ಮನವೊಲಿಸೋಕೆ ತುಂಬಾ ಟ್ರೈ ಮಾಡ್ತಾನೆ, ಆದ್ರೂ ಆಗಲ್ಲ. ಕೊನೆಗೆ ಒಂದಿನ ಇದ್ದಕ್ಕಿದ್ದಂತೆ ಹರಿಬಾಬು ಸೀದಾ ವೈಶು ಮನೆಗೆ ಬರ್ತಾನೆ. ಬಂದವನೇ, ನೋಡಿ ನಾನು ನಿಮ್ಮ ಮಗಳನ್ನ ತುಂಬಾ ಪ್ರೀತಿಸ್ತೀನಿ, ಅವಳನ್ನ ರಾಣಿ ಥರ ನೋಡ್ಕೋತೀನಿ, ನನಗೆ ನೀವು ಏನೂ ಕೊಡಬೇಡಿ, ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಡಿ ಸಾಕು ಅಂತ ಹೇಳ್ತಾನೆ. ನಾನು ನನ್ನ ಫ್ಯಾಮಿಲಿ ಬಿಟ್ಟು ಬಂದಿದ್ದೀನಿ, ನನಗೆ ಯಾರೂ ಬೇಡ, ನಾನು ವೈಶು ಎಲ್ಲಾದರೂ ದೂರ ಸುಖವಾಗಿ ಇರ್ತೀವಿ ಅಂತ ಹೇಳ್ತಾನೆ. ವೈಶು ಅಪ್ಪ ಯೋಚಿಸ್ತಾ ಇರುವಾಗಲೇ, ನೋಡಿ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ನಿಮ್ಮನೆಯಲ್ಲೇ ಮನೆ ಅಳಿಯಾಗಿ ಇದ್ಬಿಡ್ತೀನಿ ಅಂತ ಆಪ್ಷನ್ ಕೊಡ್ತಾನೆ. ಯಾಕೋ ಈಗ ವೈಶು ಅಪ್ಪನಿಗೂ ಅವನ ಮಾತು ಹಿಡಿಸಿರಲಿಲ್ಲ. ಅದಕ್ಕೆ ಹರಿಬಾಬುಗೆ ಸಮಾಧಾನ ಮಾಡಿ, ನೋಡಪ್ಪ ನಮಗೆ ಈ ಸಂಬಂಧ ಬೇಡ, ನಿನ್ನ ಅಮ್ಮ ಎಲ್ಲಿ ಹುಡುಗಿ ನೋಡಿ ಮದುವೆ ಮಾಡಿಸ್ತಾರೋ ಅಲ್ಲೇ ಮದುವೆ ಆಗು, ನನ್ನ ಮಗಳಿಂದ ದೂರ ಇರುವಂತ ಖಡಕ್ಕಾಗಿ ಹೇಳಿ ಕಳಿಸ್ಬಿಡ್ತಾರೆ. ಇದನ್ನೆಲ್ಲ ನೋಡಿದ ವೈಶುಗೆ ಅಪ್ಪ ಮಾಡಿದ್ದು ಸರಿಯಲ್ಲ ಅನಿಸಿತ್ತು. ಯಾಕಂದ್ರೆ ಅವಳು ಹರಿಬಾಬು ಪ್ರೀತಿಯಲ್ಲಿ ಬಿದ್ದಿದ್ಲು, ಅವಳಿಗೂ ಅವನಿಲ್ಲದೆ ಬದುಕು ಬೇಕಿರಲಿಲ್ಲ. ಕೆಲವು ದಿನ ಕಳೆಯುತ್ತೆ, ಇಬ್ಬರು ಫೋನ್ನಲ್ಲಿ ಮಾತಾಡೋದು, ಕದ್ದು ಮುಚ್ಚಿ ಸಿಗೋದು ಮಾಡ್ತಾ ಇದ್ರು. ಸಿಕ್ಕಾಗ್ಲೆಲ್ಲ ಮುಂದೆ ಏನು ಮಾಡೋದು ಅನ್ನೋ ಬಗ್ಗೆ ಯೋಚಿಸ್ತಾ ಇದ್ರು. ಒಂದಿನ ಹೀಗೆ ಮಾತಾಡುವಾಗ, ನಮ್ಮ ಫ್ಯಾಮಿಲಿಯವರು ಯಾವತ್ತೂ ನಮ್ಮನ್ನ ಒಂದಾಗೋಕೆ ಬಿಡಲ್ಲ, ಒಂದು ಕೆಲಸ ಮಾಡೋಣ, ನಾವು ಓಡ್ ಹೋಗಿ ಮದುವೆಯಾಗೋಣ ಅಂತ ಡಿಸೈಡ್ ಮಾಡ್ತಾರೆ. ಅವತ್ತು ಮೇ 29, 2025 ಹರಿಬಾಬು ಮತ್ತು ವೈಷ್ಣವಿ ಮನೆ ಬಿಟ್ಟು ಓಡ್ ಹೋಗ್ತಾರೆ. ಕುಟುಂಬದವರ ಇಷ್ಟದ ವಿರುದ್ಧ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಮಾಡ್ಕೋತಾರೆ. ಇವರ ಮದುವೆಗೆ ಈವನ್ ಫ್ರೆಂಡ್ಸ್ ಕೂಡ ಬಂದಿರಲಿಲ್ಲ. ಮದುವೆ ನಂತರ ವೈಶುನ ಕರ್ಕೊಂಡು ಹರಿ ಮನೆಗೆ ಬರ್ತಾನೆ. ಬಟ್ ಅದಾಗ್ಲೇ ವಿಷಯ ಅಮ್ಮನಿಗೆ ಗೊತ್ತಾಗಿತ್ತು. ಮನೆಗೆ ಬಂದ ನವ ವಧುವನ್ನ ಮನೆ ಒಳಗೆ ಸೇರಿಸ್ಕೊಳ್ಳಲ್ಲ. ನೀನು ನನ್ನ ಮಗನೇ ಅಲ್ಲ, ನನಗೂ ನಿನಗೂ ಸಂಬಂಧ ಇವತ್ತಿಗೆ ಕಡ್ದೋಯ್ತು ಅಂತ ಅಮ್ಮ ಸಿಟ್ಟಲ್ಲಿ ಹೇಳ್ಬಿಡ್ತಾರೆ. ಅಮ್ಮನ ವಿರುದ್ಧ ಮಾತಾಡೋ ಧೈರ್ಯ ಹರಿಬಾಬು ಸಹೋದರರಿಗೂ ಇರಲಿಲ್ಲ. ಹಾಗಾಗಿ ನವ ಜೋಡಿಯನ್ನ ಉಟ್ಟುಡುಗೆಯಲ್ಲೇ ಮನೆಯಿಂದ ಕಳಿಸ್ಬಿಡ್ತಾರೆ. ಇತ್ತ ವೈಶು ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾಗಿತ್ತು. ಮಗಳು ನಮ್ಮ ಇಷ್ಟದ ವಿರುದ್ಧ ಅದು ಓಡ್ ಹೋಗಿ ಮದುವೆ ಆದ್ಲಲ್ಲ ಅನ್ನೋ ಬೇಸರ ಅವರಲ್ಲೂ ಇತ್ತು. ಆದ್ರೆ ಹರಿಬಾಬು ಅವರ ಅಮ್ಮ ಅವರನ್ನ ಮನೆಗೆ ಸೇರಿಸ್ಕೊಂಡಿಲ್ಲ, ಹೊರಗಡೆ ಹಾಕಿದ್ದಾರೆ ಅನ್ನೋದು ಗೊತ್ತಾದಾಗ ಮನಸ್ಸು ಕರಗಿತ್ತು. ಎಷ್ಟಿದ್ರೂ ಮುದ್ದಿನ ಮಗಳಲ್ವಾ, ಏನೋ ಆಗಿದ್ದಾಗೋಯ್ತು ಅಂತ ಹೇಳಿ ವೈಷ್ಣವಿ ತಂದೆ ಅಳಿಯ ಮತ್ತು ಮಗಳನ್ನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ಮಗಳು ಅಳಿಯನನ್ನ ಮನೆಯಲ್ಲೇ ಇರಿಸ್ಕೊಳ್ತಾರೆ. ತನಗೆ ಇಷ್ಟದವರನ್ನೇ ವರಿಸಿದ ಖುಷಿ ಹರಿ ಮತ್ತು ವೈಶುಗೆ ಇತ್ತು. ಇಬ್ಬರು ಸಂತೋಷವಾಗಿ ಹೊಸ ಬದುಕು ಶುರು ಮಾಡ್ತಾರೆ. ಹೀಗೆ ಕೆಲವು ತಿಂಗಳು ಕಳೆಯುತ್ತೆ. ವೈಶು ತಾನು ನಡೆಸ್ತಾ ಇದ್ದ ಯೂಟ್ಯೂಬ್ ಮತ್ತೆ ಸೀರಿಯಸ್ ಆಗಿ ನಿರ್ವಹಿಸೋಕೆ ಶುರು ಮಾಡ್ತಾಳೆ. ಹರಿ ಕೂಡ ತನ್ನ ಕೆಲಸ ಮುಂದುವರಿಸಿದ್ದ. ಎಲ್ಲವೂ ಚೆನ್ನಾಗಿತ್ತು. ವೈಷ್ಣವಿ ತನ್ನ ಯೂಟ್ಯೂಬ್ನಲ್ಲಿ ಡೈಲಿ ವಿಡಿಯೋಸ್, ವ್ಲಾಗ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಪ್ರತಿದಿನ ಮನೆಯಲ್ಲಿ ಏನು ಮಾಡ್ತಿದ್ದಾಳೆ, ಎಲ್ಲಿಗೆ ಹೋಗ್ತಾಳೆ, ಏನು ಅಡುಗೆ ಮಾಡ್ತಾಳೆ ಎಲ್ಲವನ್ನ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ಲು. ನಿಧಾನವಾಗಿ ಹರಿಬಾಬುನನ್ನು ಇನ್ವಾಲ್ವ್ ಮಾಡ್ತಾಳೆ. ಅವನ ಜೊತೆಗೆ ವಿಡಿಯೋಸ್ ಶೂಟ್ ಮಾಡ್ತಾಳೆ. ಗಂಡ ಹೆಂಡತಿ ಇಬ್ಬರು ತುಂಬ ಅನ್ಯೋನ್ಯವಾಗಿದ್ರು. ನಾನು ಮತ್ತು ನನ್ನ ಪರ್ಫೆಕ್ಟ್ ಹಸ್ಬೆಂಡ್ ಅಂತ ವಿಡಿಯೋ ಮಾಡ್ತಾ ಇದ್ಲು. ಹರಿಬಾಬು ಕೂಡ ಹೆಂಡತಿಯ ವೈಶು ಅಮ್ಮ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳಲ್ಲಿ, ರೀಲ್ಸ್ಗಳಲ್ಲಿ ಕಾಣಿಸ್ಕೊಂಡು ಅವಳನ್ನು ಪ್ರೇಸ್ ಮಾಡ್ತಾ ಇದ್ದ. ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಆದರ್ಶ ದಂಪತಿಯಂತೆ ಬಿಂಬಿಸ್ಕೊಂಡಿದ್ರು. ಇಬ್ಬರು ಸಖತ್ ಜಾಲಿಯಾಗಿ ರೀಲ್ಸ್ ಮಾಡ್ತಾ ಇದ್ರು. ಆದರೆ ಈ ನಗುಮುಖದ ಹಿಂದೆ ಒಂದು ಭಯಾನಕ ಸತ್ಯ ಅಡಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋದೆಲ್ಲವೂ ನಿಜವಲ್ಲ, ಅದು ಜಸ್ಟ್ ವರ್ಚುವಲ್ ಪ್ರಪಂಚ ಅಷ್ಟೇ. ಹರಿ ಮತ್ತು ವೈಶು ಬಾಳಲ್ಲೂ ಇದು ಸತ್ಯವಾಗಿತ್ತು. ಮದುವೆಯಾಗಿ ಕೆಲವು ತಿಂಗಳು ಇಬ್ಬರು ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ರು. ಹೀಗಿರುವಾಗ ಅದೊಂದಿನ ವೈಶು ಮತ್ತು ಹರಿಬಾಬುಗೆ ಮರೆಯಲಾರದ ದಿನ. ವೈಷ್ಣವಿ ಕನ್ಸೀವ್ ಆಗಿದ್ಲು. ತಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಹರಿಬಾಬುಗೆ ಹೇಳಿದಾಗ ಅವನು ಸಖತ್ ಖುಷಿ ಪಟ್ಟಿದ್ದ. ವೈಶು ಅಪ್ಪ ಅಮ್ಮ ಕೂಡ ತಾವು ಅಜ್ಜ ಅಜ್ಜಿ ಆಗ್ತಿದ್ದೀವಿ ಅಂತ ತಿಳಿದು ಹಿರಿ ಹಿಗ್ಗಿದ್ರು. ಮಗಳನ್ನ ಇನ್ನೂ ಚೆನ್ನಾಗಿ ಆರೈಕೆ ಮಾಡೋಕೆ ಶುರು ಮಾಡ್ತಾರೆ. ಹರಿ ಕೂಡ ಹೆಂಡತಿಯನ್ನ ಕಾಳಜಿ ಮಾಡ್ತಾ ಇದ್ದ. ಈಗ ವೈಷ್ಣವಿಗೆ 4 ತಿಂಗಳು ತುಂಬಿದ್ವು. ವೈಶು ಈ ವಿಷಯವನ್ನ ತನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋತಾಳೆ. ತಾನು ಬ್ಲಡ್ ಟೆಸ್ಟ್ಗೆ ಹೋಗೋದು, ಅವಳಿಗೆ ಸುಸ್ತಾಗೋದು, ಡ್ರಿಪ್ಸ್ ಹಾಕಿಸ್ಕೊಂಡಿದ್ದು ಎಲ್ಲವನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಹಾಕ್ತಾ ಇದ್ಲು. ಒಟ್ಟಿನಲ್ಲಿ ಪ್ರೆಗ್ನೆನ್ಸಿ ಟೈಮ್ನ ಅವಳು ಎಂಜಾಯ್ ಮಾಡ್ತಾ ಇದ್ಲು. ಹರಿಬಾಬು ಕೂಡ ಎಲ್ಲದರಲ್ಲೂ ಹೆಂಡತಿಗೆ ಸಾಥ್ ಕೊಡ್ತಾ ಇದ್ದ. ಹೀಗಿರುವಾಗ ಅವತ್ತು 17 ಮಾರ್ಚ್ 2026 ವೈಷ್ಣವಿ ತನ್ನ ರೂಮಲ್ಲಿ ಕೊಲೆಯಾಗಿದ್ಲು. ಅವತ್ತು ರೂಮ್ನಿಂದ ಹೊರಗೆ ಬಂದಿದ್ದ ಆ ವ್ಯಕ್ತಿಯ ಮೇಲೆ ವೈಶು ಅಪ್ಪ ಕಂಪ್ಲೇಂಟ್ ದಾಖಲು ಮಾಡ್ತಾರೆ. ಅವನು ಬೇರೆ ಯಾರೂ ಅಲ್ಲ, ಅದೇ ಹರಿಬಾಬು, ವೈಷ್ಣವಿಯ ಗಂಡ ಹರಿಬಾಬು. ಹಾಗಾದ್ರೆ ಹೆಂಡತಿಯನ್ನ ಅಷ್ಟು ಪ್ರೀತಿಸ್ತಾ ಇದ್ದ ಹರಿ ಕೊಲೆ ಮಾಡೋಕೆ ಸಾಧ್ಯನಾ? ಇಲ್ಲ ಹೀಟ್ ಆಫ್ ದಿ ಮೊಮೆಂಟಲ್ಲಿ ನಡೆದ ಘರ್ಷಣೆಯಲ್ಲಿ ವೈಶು ಸತ್ತೋದ್ಲಾ? ಅಥವಾ ಬೇರೆ ಯಾರಾದರೂ ಕೊಲೆ ಮಾಡಿರಬಹುದಾ? ಅದನ್ನು ನೋಡಿ ಎಲ್ಲಿ ನಾನು ಸಿಕ್ಕಾಕೊಳ್ತೀನಿ ಅಂತ ಹರಿ ರೂಮಿಂದ ಓಡಿ ಹೋಗಿದ್ನಾ?
ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಹರಿ ಸಿಗಬೇಕಿತ್ತು. ಬಟ್ ವೈಶು ಕೊಲೆಯಾದಾಗಿನಿಂದ ಹರಿ ನಾಪತ್ತೆಯಾಗಿದ್ದ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ ಪೊಲೀಸರು ಎಲ್ಲ ಕಡೆ ನಾಕಾಬಂದಿ ಹಾಕ್ತಾರೆ. ವೈಶು ಮನೆಗೆ ಬಂದು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಪೊಲೀಸರಿಗೆ ಹಲವಾರು ಸಾಕ್ಷ್ಯಗಳು ಸಿಗ್ತವೆ. ಅದೆಲ್ಲವನ್ನ ಕಲೆಕ್ಟ್ ಮಾಡಿ ಫೊರೆನ್ಸಿಕ್ಗೆ ಕಳಿಸ್ತಾರೆ. ನಂತರ ವೈಷ್ಣವಿ ಅಪ್ಪ ಅಮ್ಮನನ್ನ ವಿಚಾರಣೆ ಮಾಡ್ತಾರೆ. ಸರ್, ಹರಿಬಾಬು ಬೆಳಗ್ಗೆ ಮನೆಯಿಂದ ಅನುಮಾನಾಸ್ಪದವಾಗಿ ಹೋಗಿದ್ದನ್ನ ನಾನು ನೋಡಿದೆ ಸರ್. ಅವನೇ ಇದೆಲ್ಲ ಮಾಡಿರೋದು ಅಂತ ಹೇಳ್ತಾರೆ. ನಿಮಗೆ ಅವನ ಮೇಲೆ ಯಾಕೆ ಅನುಮಾನ ಅಂತ ಕೇಳಿದ್ಕೆ, ಸರ್ ಅವರಿಬ್ಬರ ಮಧ್ಯೆ ನಿನ್ನೆ ಲೇಟ್ ನೈಟ್ ತನಕ ಜಗಳ ಆಗ್ತಿತ್ತು. ಇಬ್ಬರನ್ನ ಸಮಾಧಾನ ಮಾಡೋಣ, ಜಗಳ ಬಿಡಿಸೋಣ ಅಂತ ರೂಮ್ ಹತ್ರ ಹೋದ್ವಿ. ಅಷ್ಟರಲ್ಲಿ ಒಳಗಿಂದ ಸೌಂಡ್ ಬರೋದು ಕಡಿಮೆ ಆಯಿತು. ಇಬ್ಬರು ಸಮಾಧಾನವಾಗಿ ಮಾತಾಡೋದು ಕೇಳಿಸ್ತು. ಸ್ವಲ್ಪ ಹೊತ್ತಿನ ನಂತರ ಲೈಟ್ ಆಫ್ ಆಯಿತು. ಸರಿ ಬಿಡು, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಲ್ವಾ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ನಮ್ಮ ಪಾಡಿಗೆ ನಾವು ಬಂದು ಮಲಗ್ಬಿಟ್ವಿ ಸರ್. ಇಲ್ಲೇ ಸರ್ ನಾವು ಮಾಡಿದ್ದು ತಪ್ಪು. ಆವಾಗಲೇ ನಾವು ಬಾಗಿಲು ಬಡಿದು ಮಾತಾಡಿದರೆ ಇವತ್ತು ನಮ್ಮ ಮಗಳು ಬದುಕಿರ್ತಾ ಇದ್ಲು ಸರ್ ಅಂತ ಹೇಳ್ತಾ ಅಳೋಕೆ ಶುರು ಮಾಡ್ತಾರೆ. ಪೊಲೀಸರು ಅವರನ್ನು ಸಂತೈಸಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋತಾರೆ. ಇನ್ನೊಂದು ಟೀಮ್ ಹರಿಬಾಬುನನ್ನ ಹುಡುಕ್ತಾ ಇತ್ತು. ಟೀಮ್ಗೆ ಹರಿಬಾಬು ಒಂದು ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಮಾಹಿತಿ ಸಿಗುತ್ತೆ. ಕೂಡಲೇ ಅದೇ ದಿನ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಮನೆಯನ್ನ ಸುತ್ತುವರೆದು ಎಸ್ಕೇಪ್ ಆಗೋಕೆ ಅವಕಾಶ ಕೊಡದೆ ಅವನನ್ನ ಅರೆಸ್ಟ್ ಮಾಡ್ತಾರೆ. ತಲೆಗೆ 4 ಹಾಕಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಅವನ ಹತ್ರ ಒಂದು ಚಾಕು ಇತ್ತು. ಅಲ್ಲದೆ ಕೊಲೆ ಮಾಡಿದ ನಂತರ ಇಲ್ಲಿಗೆ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದ. ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿದ್ದ ಆ ಬಟ್ಟೆಯನ್ನ ಪೊಲೀಸರು ವಶಪಡಿಸಿಕೊಳ್ತಾರೆ. ನಂತರ ಸ್ಟೇಷನಲ್ಲಿ ಕೂರಿಸಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಹೆಂಡತಿನ ಯಾಕೆ ಕೊಲೆ ಮಾಡದೆ ಹೇಳು ಅಂತಾರೆ. ಪೊಲೀಸರು ಏನು ಕೇಳಿದ್ರು ಹರಿ ಬಾಯಿ ಬಿಡಲ್ಲ. ಗರ ಬಡಿದವನಂತೆ ಸುಮ್ಮನೆ ಕೂತಿದ್ದ. ಪೊಲೀಸರ ತಾಳ್ಮೆ ಲಿಮಿಟ್ ಮೀರಿತ್ತು. ಬದ್ಮಾಶ್ ಬಾಯಿ ಬಿಡ್ತೀಯೋ ಇಲ್ವೋ ಅಂತ ಲಾಠಿ ಎತ್ತಿ ಕುಂಡೆಗೆ ಬಾರಿಸ್ತಾರೆ. ಒಂದೇ ಏಟಿಗೆ ಹರಿಯ ಚರ್ಮ ಹರಿದಿತ್ತು. ನೋವಿಂದ ಕಿರ್ಚೋಕೆ ಶುರು ಮಾಡ್ತಾನೆ. ಇದು ಜಸ್ಟ್ ಸ್ಯಾಂಪಲ್. ಹೀಗೆ ನಾಟಕ ಆಡಿದ್ರೆ ಮುಂದೆ ಫುಲ್ ಪಿಕ್ಚರ್ ತೋರಿಸಬೇಕಾಗುತ್ತೆ ಅಂತ ಪೊಲೀಸರು ಹೇಳಿದ್ದೆ ತಡ. ಹರಿಬಾಬು ಜೋರಾಗಿ ಅಳುತ್ತಲೇ ಮಾತು ಶುರು ಮಾಡ್ತಾನೆ. ಹೌದು ಸರ್, ನಾನೇ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದು ಅಂತಾನೆ. ಸರಿ, ಪೂರ್ತಿ ಕಥೆ ಶುರು ಮಾಡು ಅಂತ ಪೊಲೀಸರು ವಿಡಿಯೋ ರೆಕಾರ್ಡಿಂಗ್ ಶುರು ಮಾಡ್ತಾರೆ. ಇಲ್ಲಿಂದ ಹರಿ ತನ್ನ ಕಥೆ ಆರಂಭಿಸ್ತಾನೆ. ಸರ್, ನಾನು ವೈಷ್ಣವಿಯನ್ನ ತುಂಬ ಇಷ್ಟಪಡ್ತಾ ಇದ್ದೆ. ಅವಳನ್ನು ನಾನು ಪ್ರೀತಿಸಿ ಮನೆಯವರ ವಿರೋಧ ಕಟ್ಕೊಂಡು ಮದುವೆ ಆದೆ. ಅವಳು ನನ್ನನ್ನು ಪ್ರೀತಿಸ್ತಾ ಇದ್ಲು. ನಾವಿಬ್ಬರು ತುಂಬ ಖುಷಿಯಾಗೇ ಇದ್ವಿ. ನನ್ನ ಮಾವ ಕೂಡ ನನ್ನನ್ನು ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ರು. ಆದರೆ ನನ್ನ ತಾಯಿ ಮತ್ತು ನನ್ನ ಸಹೋದರರು ನಮ್ಮಿಬ್ಬರನ್ನ ಯಾವತ್ತೂ ಎಕ್ಸೆಪ್ಟ್ ಮಾಡಲಿಲ್ಲ. ನಾನು ಮದುವೆ ಮಾಡಿಕೊಂಡು ನಮ್ಮ ಮಾವನ ಮನೆಗೆ ಬಂದು ಸೆಟ್ಲ್ ಆದೆ. ಅದಾದಮೇಲೆ ದಿನ ಬೆಳಗಾದರೆ ಸಾಕು ನನ್ನಮ್ಮ ಮತ್ತು ಬ್ರದರ್ಸ್ ನನಗೆ ಫೋನ್ ಮಾಡಿ ತಲೆ ತಿಂತಾಯಿದ್ರು. ನೀನು ಲಾಸ್ ಮಾಡಿಕೊಂಡೆ, ನಿನಗೆ ಇನ್ನೂ ಒಳ್ಳೆ ಹುಡುಗಿ ಸಿಗ್ತಾ ಇದ್ಲು. ನಾನೇ ಒಳ್ಳೆ ಹುಡುಗಿ ನೋಡ್ತಾ ಇದ್ದೆ. ಜಾಸ್ತಿ ವರದಕ್ಷಿಣೆಯೂ ಸಿಗ್ತಿತ್ತು. ನೀನು ನೋಡಿದರೆ ಮನೆ ಹಳೆ ಆಗಿದ್ಯಾ, ನಮ್ಮ ಮನೆಯ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟೆ, ನಿನಗೆ ನಾಚಿಕೆ ಆಗಬೇಕು ಅಂತ ಬೈತಾ ಇದ್ರು. ಮಾವನ ಮನೆಯಲ್ಲಿ ಅವರ ಹಂಗಿನಲ್ಲಿ ಬದುಕ್ತಾ ಇದೆಯಾ ಅಂತ ಮೂದಲಿಸ್ತಾ ಇದ್ರು ಸರ್ ಅಂತಾನೆ. ಮೊದಲು ನಾನು ಅವರ ಮಾತುಗಳನ್ನು ಇಗ್ನೋರ್ ಮಾಡ್ತಾ ಇದ್ದೆ. ಬಟ್ ಅವರು ನನಗೆ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾಲೇ ಇದ್ರು ಸರ್. ನಿನ್ನ ಹೆಂಡತಿ ಮಾಡೋದೆಲ್ಲ ಯೂಟ್ಯೂಬ್ಗೆ ಹಾಕಿ ಊರವರಿಗೆಲ್ಲ ಟಾಮ್ ಹೊಡಿತಾಳೆ, ನೀನು ಅವಳು ಹೇಳಿದಂತೆ ಕುಣಿತಾ ಇದ್ಯಾ ಅಂತ ಹೀಯಾಳಿಸ್ತಾ ಇದ್ರು. ನನಗೆ ತಲೆ ಚಿಟ್ಟು ಹಿಡಿದಿತ್ತು. ಯಾಕೋ ಬರ್ತಾ ನನಗೂ ನನ್ನ ಮೇಲೆ ಜಿಗುಪ್ಸ ಆಗೋ ಥರ ಆಗಿತ್ತು. ವೈಷ್ಣವಿನ ಕಂಡ್ರೆ ನನಗೂ ಸಿಟ್ಟು ಬರೋಕೆ ಶುರುವಾಯಿತು ಸರ್. ಇಲ್ಲಿಂದ ನಾನು ವೈಶುಗೆ ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸರ್ ಅಂತಾನೆ. ನೋಡು ವೈಶು, ನಾವಿಬ್ಬರು ಮದುವೆಯಾಗಿ ಹಲವು ತಿಂಗಳು ಆಗಿವೆ. ಇನ್ನೂ ಎಷ್ಟು ದಿನ ಅಂತ ನಿನ್ನ ತಂದೆ ತಾಯಿ ಮನೆಯಲ್ಲಿರೋದು? ನೋಡಿದವರು ಏನನ್ನಲ್ಲ, ಬಾ ನಾವು ನಮ್ಮ ಮನೆಗೆ ಹೋಗೋಣ ಅಂದೆ. ಅದಕ್ಕೆ ಅವಳು ಸರಿ ನೀನು ಮನೆ ಮಾಡು, ನಾನು ಬರ್ತೀನಿ ಅಂದ್ಲು. ನಿನಗೆ ಗೊತ್ತು ನನ್ನ ಪರಿಸ್ಥಿತಿ, ನನ್ನ ಹತ್ರ ಬಿಡಿಗಾಸೂ ಇಲ್ಲ, ನಮ್ಮ ಮನೆಯವರು ಏನೂ ಸಹಾಯ ಮಾಡಲ್ಲ, ಇನ್ನು ಬೇರೆ ಮನೆ ಹೇಗೆ ಮಾಡಲಿ ಅಂದೆ. ನನ್ನ ಮಾತಿಂದ ಅವಳಿಗೂ ಬೇಜಾರಾಗ್ತಿತ್ತು. ಹತ್ಕೊಂಡು ನಾನೇನು ಮಾಡಲಿ ಹರಿ, ನಿನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದು ತಪ್ಪ ಅಂತ ಕೇಳಿದ್ಲು. ಅದಕ್ಕೆ ನಾನು ಹಾಗೆಲ್ಲ ಏನಿಲ್ಲ ಅಂತ ಸಮಾಧಾನ ಮಾಡಿದ್ದೆ. ಇದಾದ ಮೇಲೆ ಪ್ರತಿದಿನ ಇದೇ ವಿಚಾರವಾಗಿ ಹೇಳಿ ಮೆಂಟಲಿ ಅವಳಿಗೆ ಟಾರ್ಚರ್ ಕೊಡ್ತಿದ್ದೆ ಸರ್. ಹೋಗ್ತಾ ನಮ್ಮಿಬ್ಬರಲ್ಲಿ ಇದೇ ವಿಚಾರಕ್ಕೆ ಜಗಳ ಶುರುವಾಗ್ತಾ ಹೋಯಿತು. ನಿಮ್ಮಪ್ಪನ ಹತ್ರ ಹೋಗಿ ದುಡ್ಡು ಕೇಳು, ನಾನು ಬೇರೆ ಮನೆ ಮಾಡ್ತೀನಿ ಅಂತ ಹೇಳೋಕೆ ಶುರು ಮಾಡಿದೆ. ಬಟ್ ಇದ್ಯಾವುದನ್ನು ವೈಶು ತನ್ನ ತಂದೆ ತಾಯಿಗೆ ಹೇಳ್ತಾ ಇರಲಿಲ್ಲ. ತಂದೆ ತಾಯಿಗೆ ಟೆನ್ಷನ್ ಕೊಡೋದು ಬೇಡ ಅಂತಿದ್ಲು. ಎಷ್ಟು ಹೇಳಿದ್ರು ದುಡ್ಡು ಕೇಳ್ತಾ ಇರಲಿಲ್ಲ. ಎಷ್ಟು ಹೇಳಿದ್ರು ಅವಳು ಅಪ್ಪನ ಹತ್ರ ದುಡ್ಡು ಕೇಳದೇ ಇದ್ದಾಗ ನನಗೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಇಲ್ಲಿಂದ ನಾನು ಒಂದು ಪ್ಲಾನ್ ಮಾಡಿದೆ ಸರ್ ಅಂತಾನೆ. ಆವತ್ತೊಂದಿನ ವೈಶು, ಯಾಕೋ ನನಗೆ ಅಮ್ಮ ತುಂಬ ನೆನಪಾಗ್ತಾ ಇದ್ದಾರೆ. ಅಮ್ಮ ನನ್ನ ಇಂದಿಗೂ ಎಕ್ಸೆಪ್ಟ್ ಮಾಡಿಲ್ಲ. ನಾನು ಅವರ ಇಷ್ಟದ ವಿರುದ್ಧ ಮದುವೆ ಆದೆ ಅಂತ ತುಂಬ ನೊಂದ್ಕೊಂಡಿದ್ದಾರೆ.
ಅವರಿಗೆ ನಾನು ವರದಕ್ಷಿಣೆ ತಗೊಂಡಿಲ್ಲ ಅಂತ ನನ್ನ ಮೇಲೆ ಬೇಜಾರಿದೆ. ನಮ್ಮ ಮಾವ ವರದಕ್ಷಿಣೆ ಕೊಟ್ಟಿದ್ದಾರೆ ಅಂತ ಹೋಗಿ ಹೇಳಿದರೆ ಅವರು ನನ್ನ ಒಪ್ಕೋತಾರೆ, ಮತ್ತೆ ನಾವೆಲ್ಲ ಒಂದಾಗಿ ಚೆನ್ನಾಗಿರ್ಬೋದು ಅಂತ ಇಮೋಷ್ನಲಿ ಮಾತಾಡಿದೆ. ಈ ಬಾರಿ ವೈಶುಗೆ ನನ್ನ ಮಾತು ಸರಿ ಅನಿಸಿತ್ತು. ಸರಿ, ನಾನು ಅಪ್ಪನ ಹತ್ರ ಮಾತಾಡ್ತೀನಿ ಅಂದ್ಲು. ಒಂದೊಳ್ಳೆ ಟೈಮ್ ನೋಡಿ ಅಪ್ಪನ ಹತ್ರ ದುಡ್ಡಿನ ಪ್ರಾಬ್ಲಮ್ ಬಗ್ಗೆ ಹೇಳ್ಕೊಂಡ್ಲು. ಅದಕ್ಕೆ ನನ್ನ ಮಾವ, ನೀವು ಟೆನ್ಷನ್ ತಗೋಬೇಡಿ ಅಳಿ ಅಂದರೆ ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಅಂದರು. ಆದರೆ ನನಗೆ ಅವರ ಹೆಲ್ಪ್ ಬೇಕಿರಲಿಲ್ಲ, ಕೈ ತುಂಬ ವರದಕ್ಷಿಣೆ ಬೇಕಿತ್ತು ಸರ್. ಕೆಲವು ದಿನಗಳಲ್ಲಿ ನನ್ನ ಮಾವ 12 ಲಕ್ಷ ರೂಪಾಯಿ ಕೊಟ್ಟು 2 ಗುಂಟೆ ಜಮೀನು ತಗೊಂಡ್ರು. ಅದನ್ನು ನನಗೆ ಕೊಟ್ಟರು. ನಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಅಂತ ನಮ್ಮ ಮಾವ ಅಗತ್ಯಕ್ಕಿಂತ ಹೆಚ್ಚೇ ಕೊಟ್ಟರು. ಬಟ್ ನನಗೆ ದುಡ್ಡಿನ ದಾಹ ಜಾಸ್ತಿ ಆಗಿತ್ತು. ಹೇಗೂ ನಮ್ಮ ಮಾವ ದುಡ್ಡು ಅರೇಂಜ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಹೊರಗೆ ಸಾಲ ಮಾಡಲು ಸ್ಟಾರ್ಟ್ ಮಾಡಿದೆ. ಸಾಲ ತೀರ್ಸೋಕೆ ದುಡ್ಡು ಬೇಕು, ಅಪ್ಪನಿಗೆ ಹೇಳು ಅಂದೆ. ಮಾವ ಮತ್ತೆ ನನಗೆ 5 ಲಕ್ಷ ಕ್ಯಾಶ್ ಕೊಟ್ಟರು. ಇಲ್ಲಿಂದ ನನ್ನ ಖರ್ಚುಗಳು ದುಂದು ವೆಚ್ಚ ಜಾಸ್ತಿ ಆಗ್ತಾ ಹೋಯಿತು. ವೈಶು ಬೇರೆ 4 ತಿಂಗಳು ಪ್ರೆಗ್ನೆಂಟ್ ಆಗಿದ್ಲು. ಅವಳಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಬರೋದು, ಮೆಡಿಸಿನ್ ಖರ್ಚು ಎಲ್ಲ ಜಾಸ್ತಿ ಆಗಿತ್ತು. ವೈಶುಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಒಳ್ಳೆ ಕಮಾಯಿ ಇತ್ತು. ಅವಳು 2024ರಲ್ಲಿ ಯೂಟ್ಯೂಬ್ ಚಾನೆಲ್ ಅಕೌಂಟ್ ಓಪನ್ ಮಾಡಿದ್ಲು. ಆದರೆ ಕಳೆದ 10 ತಿಂಗಳಿಂದ ಡೆಡಿಕೇಟೆಡ್ ಆಗಿ ತುಂಬ ಕೆಲಸ ಮಾಡ್ತಾ ಇದ್ಲು. ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಸಾಲ ಮಾಡಿ ಫೋನ್ ಖರೀದಿಸಿದ್ಲು. ಅವಳಿಗೆ ಕಷ್ಟ ಆದರೂ ವಿಡಿಯೋಸ್ ಮಾಡ್ತಾ ಇದ್ಲು. ನನ್ನನ್ನು ಸೇರಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ಲು. ಬಟ್ ನನಗೆ ಈಗ ಈಸಿಯಾಗಿ ದುಡ್ಡು ಮಾಡೋದು ಬೇಕಿತ್ತು. ಹೇಗೂ ನನಗೆ ಮಾವ ಅನ್ನೋ ATM ಸಿಕ್ಕಿದ್ರು. ಅದಕ್ಕೆ ಮಾವನ ಹತ್ರ ಮತ್ತೆ 5 ಲಕ್ಷ ಈಸ್ಕೋ ಅಂತ ವೈಶುಗೆ ಹೇಳಿದೆ. ಬಟ್ ಈ ಸಲ ವೈಶು ದುಡ್ಡು ಕೇಳಲ್ಲ ಅಂದ್ಬಿಟ್ಲು. ನಮ್ಮ ನಡುವೆ ಇದೇ ವಿಚಾರಕ್ಕೆ ಜಗಳ ಆಯಿತು ಸರ್. ಅವತ್ತೇ ವೈಶುಳನ್ನು ಮುಗಿಸ್ಬಿಡಬೇಕು ಅಂತ ತೀರ್ಮಾನಿಸಿದೆ. ವೈಶುನ ಕೊಂದು ಬೇರೆ ಒಳ್ಳೆ ಕಡೆ ಸಂಬಂಧ ಬೆಳೆಸಬೇಕು ಅಂತ ಪ್ಲಾನ್ ಮಾಡಿದೆ ಸರ್ ಅಂತ ಹರಿಬಾಬು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದು 16 ಮಾರ್ಚ್ 2026. ಅವತ್ತು ರಾತ್ರಿ ನಮ್ಮಿಬ್ಬರ ಮಧ್ಯೆ ದುಡ್ಡಿನ ವಿಚಾರವಾಗಿ ಜೋರು ಜಗಳ ಆಯಿತು. ವೈಶು ಕೂಡ ಜೋರಾಗಿ ಮಾತಾಡಿದ್ಲು. ಬರೀ ದುಡ್ಡು ದುಡ್ಡು ಅಂತಿರ್ತೀಯ, ನೀನು ದುಡಿಯೋಕ್ಕಾಗಲ್ವಾ, ಎಷ್ಟಂತ ನಮ್ಮಪ್ಪ ನಿನಗೆ ದುಡ್ಡು ಕೊಡಬೇಕು ಅಂತ ನನ್ನ ಮೇಲೆ ರೇಗಿದ್ಲು. ನನಗೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಆದರೂ ಹೆಚ್ಚೇನು ಮಾತಾಡದೆ ಸುಮ್ಮನಾಗ್ಬಿಟ್ಟೆ. ನಂತರ ಇಬ್ಬರು ಮಲಗಿಬಿಟ್ವಿ. ನಮ್ಮಿಬ್ಬರ ನಡುವೆ ಮೌನವಿತ್ತು. ಆದರೆ ಆ ಮೌನದ ಹಿಂದೆ ನನ್ನ ಒಳಗಿದ್ದ ರಾಕ್ಷಸ ಬೇರೆಯದ್ದೇ ಯೋಚನೆ ಹಾಕಿದ್ದ. ಮರುದಿನ ಬೆಳಗ್ಗೆ ಅಂದರೆ ಮಾರ್ಚ್ 17ಕ್ಕೆ ನಾನು ಬೇಗನೆ ಎದ್ದೆ. ಇನ್ನೂ ಬೆಳಕು ಹರಿದಿರಲಿಲ್ಲ. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ವೈಷ್ಣವಿ ಕೂಡ ನಿದ್ರೆ ಮಾಡ್ತಾ ಇದ್ಲು. ವೈಷ್ಣವಿ ಮುಖ ನೋಡಿದ ಕೂಡಲೇ ನನಗೆ ಪಿತ್ತ ನೆತ್ತಿಗೇರಿತ್ತು. ಅವಳಿಗೆ ಕೊಸರಾಡೋಕು ಬಿಡದೆ ಅವಳ ಕುತ್ತಿಗೆಗೆ ಕೈ ಹಾಕಿ ಅದುಮ್ಬಿಟ್ಟೆ. ಚಾಕು ತಗೊಂಡು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದೆ. ಅವಳಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ. ಕಿರ್ಚೋಕು ಆಗದಂತೆ ಬಾಯಿ ಅದುಮಿದ್ದೆ. ಅವಳು ಸ್ವಲ್ಪ ಹೊತ್ತು ಒದ್ದಾಡಿ ಪ್ರಾಣ ಬಿಟ್ಲು ಅಂತ ತಾನು ಮಾಡಿದ ಪಾಪಕೃತ್ಯದ ಬಗ್ಗೆ ಹರಿಬಾಬು ಪೊಲೀಸರಿಗೆ ಹೇಳ್ತಾನೆ. ಇವನೆಂಥ ಪಾಪಿ ಅಂದರೆ ಸಾಯಿಸುವಾಗ ಅವಳು ನನ್ನ ಮಗುವಿಗೆ ಜನ್ಮ ಕೊಡೋಳಿದ್ದಾಳೆ, ನನ್ನ ಮಗು ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅನ್ನೋ ಕಿಂಚಿತ್ತೂ ಕರುಣೆ ಅವನಿಗೆ ಬರಲಿಲ್ಲ. ರಾಕ್ಷಸನಂತೆ ವೈಷ್ಣವಿಯನ್ನ ಕೊಂದು ಮುಗಿಸಿದ್ದ. ಇನ್ನೂ ಕಣ್ಣು ಬಿಡದ ಆ ಹಸುಗೂಸನ್ನ ಗರ್ಭದಲ್ಲೇ ಚೀಟಿ ಹಾಕಿದ್ದ. ಅವನು ಅವತ್ತು ಮಾಡಿದ್ದು ಒಂದಲ್ಲ 2 ಕೊಲೆ ಮಾಡಿದ ನಂತರ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದೆ. ಆಮೇಲೆ ಬೆಳಕು ಹರಿದ ಬಳಿಕ ಯಾರಿಗೂ ಗೊತ್ತಾಗದ ಹಾಗೆ ಹೊರಟೋದೆ. ಆದರೆ ನನ್ನ ದುರಾದೃಷ್ಟಕ್ಕೆ ನಮ್ಮ ಮಾವ ನನ್ನನ್ನು ನೋಡ್ಬಿಟ್ರು ಅಂತಾನೆ. ವೈಷ್ಣವಿಯಿಂದ ದೂರವಾಗಿ ಬಂದರೆ ನಿನಗೆ ಶ್ರೀಮಂತ ಹುಡುಗಿ ನೋಡಿ ಮದುವೆ ಮಾಡ್ತೀನಿ, ಕೈ ತುಂಬ ವರದಕ್ಷಿಣೆ ಕೊಡಿಸ್ತೀನಿ ಅಂತ ಅಮ್ಮ ಹೇಳಿದರು ಸರ್. ಅದಕ್ಕೆ ವೈಷ್ಣವಿಯನ್ನ ಮುಗಿಸ್ಬಿಟ್ಟೆ ಸರ್ ಅಂತ ಹರಿಬಾಬು ಹೇಳ್ತಾನೆ. ಇವನ ಸ್ಟೇಟ್ಮೆಂಟ್ ಆಧರಿಸಿ ಮಾರ್ಚ್ 20, 2026ಕ್ಕೆ ಕೊರುಟ್ಲಾ ಪೊಲೀಸರು ಹರಿಬಾಬು ತಾಯಿ ಲಕ್ಷ್ಮಿ ಮತ್ತು ಆತನ ಸಹೋದರರಾದ ಆನಂದ್ ಹಾಗೂ ಅಶೋಕ್ನನ್ನ ಅರೆಸ್ಟ್ ಮಾಡ್ತಾರೆ. ಇವರ ವಿರುದ್ಧ ವರದಕ್ಷಿಣೆ ಕಿರುಕುಳ ಮತ್ತು ಕೊಲೆಗೆ ಕುಮ್ಮಕ್ಕು ನೀಡಿದ ಪ್ರಕರಣ ದಾಖಲಿಸಿ ಜೈಲಿಗೆ ಅಟ್ಟಿದ್ರು. ಜೈಲಿನಲ್ಲಿರುವಾಗ ತೀವ್ರ ಜ್ವರ, ವೈರಲ್ ಇನ್ಫೆಕ್ಷನ್, ಆರೋಗ್ಯ ಹದಗೆಟ್ಟಿದೆ ಅಂತ ಹರಿಬಾಬು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ. ಬಟ್ ಇದೆಲ್ಲ ಬೇಲ್ ಪಡೆಯೋಕೆ ಅವನು ಆಡಿದ ನಾಟಕ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ವೈಷ್ಣವಿ ಪೋಷಕರು ಮಾತಾಡಿದ್ರು. ಹರಿಬಾಬು ಮೊದಲಿಂದನೂ ಆತ್ಮಹತ್ಯೆ ಮತ್ತು ಅನಾರೋಗ್ಯದ ನಾಟಕಗಳನ್ನು ಆಡೋದ್ರಲ್ಲಿ ಮಾಸ್ಟರ್ ಅಂತ ಹೇಳಿದ್ರು. ನನ್ನ ಮಗಳ ಮತ್ತು ಅವಳ ಹೊಟ್ಟೆಯಲ್ಲಿ ಬೆಳೀತಿದ್ದ ಮಗುವನ್ನ ಹರಿಬಾಬು, ಅವನ ತಾಯಿ ಲಕ್ಷ್ಮಿ ಮತ್ತು ಸಹೋದರರಾದ ಆನಂದ್ ಮತ್ತು ಅಶೋಕ್ 4 ಜನ ಸೇರಿಕೊಂಡು ಕೊಂದಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ರು. ಮದುವೆ ಟೈಮಲ್ಲಿ ಹರಿಬಾಬು ತುಂಬ ಒಳ್ಳೆಯವನಂತೆ ನಟಿಸಿದ್ದ. ಆದರೆ ಮದುವೆ ಆದ ಕೆಲವೇ ತಿಂಗಳಲ್ಲಿ ಆತನ ಅಸಲಿ ಮುಖ ಹೊರಬಂತು. ನಾವು ಅವನಿಗೆ 2 ಗುಂಟೆ ಜಾಗ ಕೊಟ್ಟಿದ್ವಿ, ಜೊತೆಗೆ 5 ಲಕ್ಷ ಹಣ ಕೂಡ ಕೊಟ್ಟಿದ್ವಿ. ಅದರಲ್ಲಿ ಮನೆ ಮಾಡಿಕೊಂಡು ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಂಡಿರಲಿ ಅಂತ ನಾವು ಆಸೆ ಪಟ್ಟಿದ್ವಿ. ಆದರೆ ಇನ್ನೂ ದುಡ್ಡು ಬೇಕು ಅಂತ ನನ್ನ ಮಗಳಿಗೆ ಡೈಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳ್ತಾ ಇರ್ತಾರೆ. ನನ್ನ ಮಗಳಿಗಾದ ಗತಿ ಇನ್ಯಾವ ಹೆಣ್ಣು ಮಗಳಿಗೂ ಬರಬಾರ್ದು.
ಹರಿಬಾಬು ಮತ್ತು ಅವನ ಫ್ಯಾಮಿಲಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಪೋಷಕರು ಮತ್ತು ಕೊರುಟ್ಲಾದ ಸ್ಥಳೀಯರು ಪ್ರತಿಭಟನೆ ಮಾಡಿದ್ರು. ಮಗಳನ್ನು ಕಳ್ಕೊಂಡ ದುಃಖದಲ್ಲಿ ತಾಯಿ ಲಲಿತಾ ಅವರ ಆರೋಗ್ಯ ತೀವ್ರವಾಗಿ ಕ್ಷೀಣಿಸಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ಒಟ್ನಲ್ಲಿ ವೈಷ್ಣವಿ ಕೊಲೆಯಿಂದಾಗಿ ಅವರ ಕುಟುಂಬ ಮತ್ತು ಅವರ ಲಕ್ಷಾಂತರ ಯೂಟ್ಯೂಬ್ ಅಭಿಮಾನಿಗಳು ಆಘಾತಗೊಂಡಿದ್ರು. ಸಿನಿಮೆಯ ಮಾದರಿಯಲ್ಲಿ ಪ್ರೀತಿಯ ನಾಟಕವಾಡಿ ಕೊನೆಗೆ ಹಣದ ಆಸೆಗಾಗಿ ಹೆಂಡತಿ ಮತ್ತು ಹುಟ್ಟಲಿದ್ದ ಮಗುವನ್ನ ಕಟುಕನಂತೆ ಕೊಂದ ಹರಿಬಾಬುನನ್ನ ಎನ್ಕೌಂಟರ್ ಮಾಡಿ ಅಂತ ಆಕ್ರೋಶ ವ್ಯಕ್ತವಾಗಿತ್ತು. ಸದ್ಯ ಆರೋಪಿಗಳು ಜೈಲಲ್ಲಿದ್ದಾರೆ. ಯಾರಿಗೂ ಬೇಲ್ ಸಿಕ್ಕಿಲ್ಲ. ಇದರಲ್ಲಿ ಯಾರ ತಪ್ಪಿದೆ ಹೇಳಿ? ವೈಶು ಲವ್ ಮಾಡಿದ್ದು ತಪ್ಪಾ? ಮನೆಯವರು ಬೇಡ ಅಂದ್ರು ಪ್ರೀತಿಯಲ್ಲಿ ಕುರುಡಾಗಿ ಅವನೇ ಬೇಕು ಅಂತ ಓಡ್ ಹೋಗಿ ಮದುವೆ ಮಾಡ್ಕೊಂಡಿದ್ದು ತಪ್ಪಾ? ಅವನೆಂಥ ಧನದಾಯಿ ಅಂತ ಗೊತ್ತಾದ್ಮೇಲೆ ಅವನಿಗೆ ಪ್ರಾಪರ್ಟಿ ಮತ್ತು ದುಡ್ಡು ಕೊಟ್ಟ ಪೋಷಕರದ್ದು ತಪ್ಪಾ? ಪಾಪ ವೈಶು ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ ಆಗಿ ಉತ್ತಮ ಭವಿಷ್ಯ ರೂಪಿಸ್ಕೊಳ್ಬಹುದಿತ್ತು. ಆದರೆ ಪ್ರೀತಿ ಪ್ರೇಮ ಅಂತ ತನ್ನ ಬದುಕೆ ಹಾಳು ಮಾಡಿಕೊಂಡ್ಳು. ಅದಕ್ಕೆ ಹೇಳೋದು, ಹದಿಹರೆಯದ ವಯಸ್ಸಲ್ಲಿ ಕತ್ತೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಆ ಏಜಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಗೇಜ್ ಮಾಡೋದು ಕಷ್ಟ. ಯಾರು ಒಳ್ಳೆಯವರು ಯಾರು ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಕಷ್ಟ. ಆಗ ಪೋಷಕರ ಪಾತ್ರ ಬಹಳ ಮುಖ್ಯವಾಗುತ್ತೆ. ತಮ್ಮ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಉತ್ತಮ ದಾರಿ ತೋರಿಸೋದು ಬಹಳ ಮುಖ್ಯ. ಬಟ್ ಕೆಲವೊಮ್ಮೆ ನಮ್ಮ ಕೈ ಮೀರಿ ಪರಿಸ್ಥಿತಿ ಉಂಟಾದರೆ ಯಾರನ್ನ ದೂಷಿಸೋದು ಹೇಳಿ? ವರದಕ್ಷಿಣೆ ಅನ್ನೋದು ಮಹಾಪಿಡುಗು. ಅದನ್ನು ನಿರ್ಮೂಲನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಈಗಲೂ ಇಂಥ ಸಾಮಾಜಿಕ ಪಿಡುಗಿಗೆ ನಮ್ಮ ಹೆಣ್ಮಕ್ಳು ಬಲಿ ಆಗ್ತಾ ಇದ್ದಾರಲ್ಲ ಅನ್ನೋದೇ ದುರಂತ. ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.